ಹತ್ರದಲ್ಲೇ ನನ್ನ ತಂಗಿ ಮದುವೆ ಇತ್ತು. ಪರ್ಚೇಸಿಂಗ್ ಇರುತ್ತೆ. ತಂಗಿ ಮದುವೆ ಮುಗಿಸ್ಕೊಂಡು ನಾವು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಬ್ಯಾಂಕಾಕ್ ಇಂದ ವಿಯೆಟ್ನಾಂ ಹೋಗ್ಬೇಕು. ಬ್ಯಾಂಗ್ಳೂರಲ್ಲಿ ಫ್ಲೈಟ್ ಹತ್ತಿದ್ದು ಎಲ್ಲರೂ ಶೇರ್ ಮಾಡ್ಕೋತೀನಿ. ಮೊದಲನೇ ಸಲ ಫ್ಲೈಟ್ ಹತ್ತಿರೋದ್ರಿಂದ ಸ್ವಲ್ಪ ಹೆದರಿಕೆನೂ ಇರುತ್ತೆ. ಹೋಟೆಲ್ಗೆ ಹೋಗಿ ಲಗೇಜ್ ಇಟ್ವಿ. ಫುಡ್ ಇಷ್ಟನೇ ಆಗಲಿಲ್ಲ, ನಮ್ಗೆ ಎನರ್ಜಿ ಇರಲಿಲ್ಲ. ಅದಾದ್ಮೇಲೆ 2 ಗಂಟೆ ಚೆಕ್ ಇನ್ ಆದ್ವಿ. ಫೇಮಸ್ ಪಾರ್ಕ್ ಇತ್ತು. ಆಲ್ಮೋಸ್ಟ್ 7 ಗಂಟೆ ಆಗಿತ್ತು ಮಾಲ್ಗೆ ಹೋಗೋದ್ರೊಳಗೆ. ಕ್ಲೋಸ್, ಯಾಕಂದ್ರೆ ಅಲ್ಲಿ ಬ್ಯಾಂಕಾಕ್ ಅಲ್ಲಿ ಬೇಗ ಕ್ಲೋಸ್ ಮಾಡ್ಬೇಕು. ನಮ್ಮ ಕಡೆ 9-10 ಗಂಟೆ ಕ್ಲೋಸ್ ಮಾಡಿದ್ರೆ ಅಲ್ಲಿ 7 ಗಂಟೆ 7:15 ಒಳಗಡೆ ಎಲ್ಲ ಕ್ಲೋಸ್ ಆಗುತ್ತೆ. ಗರುಡ ಆಯ್ತು, ಗರುಡ ಜೊತೆ ತೆಗೆಸ್ಕೊಂಡೆ ನಾನು. ಅದು ನೋಡು. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಮಾಡಕ್ ಕೆಲಸ ಇಲ್ಲ, ಬಂದ್ಬಿಡ್ತಾವ ಇಲ್ಲಿ ನಮ್ ಜೀವ ತಿನ್ನೋದಿಕ್ಕೆ. ಬ್ಯಾಂಗ್ಳೂರ್ ಅವರೇ ಒಂದು ಕಪಲ್ ನಮಗೆ ಪರಿಚಯ ಆದ್ರು. ಅವ್ರು % ಕವರ್ ಮಾಡಿದ್ವಿ. ಇಲ್ಲಿಗೆಲ್ಲ ವಿಡಿಯೋಸ್ ಹಾಕಿಲ್ಲ, ಯಾಕಂದ್ರೆ ತುಂಬಾ ಬೇಜಾರಾಗುತ್ತೆ ನಿಮ್ಗೆ ಅಂತ ಅಂದ್ಬಿಟ್ಟು ಪ್ಲೇಸಸ್ನ ತೋರಿಸಿದೀನಿ ಬ್ಯಾಂಕಾಕ್ ಅಲ್ಲಿ. ಹಾಯ್ ಎಲ್ರಿಗೂ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನಾನು ವಿಡಿಯೋ ನೋಡೋಕೆ ವಾಪಸ್ ಬಂದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತಿನ ಟಾಪಿಕ್ ಏನಂತ ಅಂದರೆ, ನಾನು ಫಸ್ಟ್ ಟೈಮ್ ಫಾರಿನ್ ಟ್ರಿಪ್ ಹೋಗಿ ಬಂದೆ. ಅದ್ರ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ. ಫಸ್ಟ್ ಆಫ್ ಆಲ್, ನಾನು ನಮ್ಮ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ಗೂ ಸಹ ನಾನು ಹೋಗಿರಲಿಲ್ಲ. ಅಂಥದ್ರಲ್ಲಿ ನಾನು ಫಾರಿನ್ ಟ್ರಿಪ್ ಹೋಗಿ ಬಂದೆ. ಅದೆಲ್ಲ ಆಗಿದ್ದು ನಮ್ಮ ಹಸ್ಬೆಂಡಿಂದ. ಸೊ ಅವ್ರು ಕರ್ಕೊಂಡೋಗಿ ಬಂದಿದ್ದರಿಂದ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಮದುವೆ ಆಗಿ ಸ್ವಲ್ಪ ದಿನಗಳಾದ್ಮೇಲೆ ಅಥವಾ 1-2 ತಿಂಗಳಾದ್ಮೇಲೆ ಫಾರಿನ್ಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಆದರೆ ಹೋಗಲಿಲ್ಲ. ಯಾಕೆ ಅಂದರೆ ಹತ್ರದಲ್ಲೇ ನನ್ನ ತಂಗಿ ಮದುವೆ ಇತ್ತು. ಸೊ ಸ್ವಲ್ಪ ಅದು ಇದು ಕೆಲಸ ಇರುತ್ತೆ. ಮತ್ತೆ ಆಮೇಲೆ ಮದುವೆಗೆ ಪರ್ಚೇಸಿಂಗ್ ಇರುತ್ತೆ. ಇದೆಲ್ಲ ಏನಾದರೂ ಮದುವೆ ಅಂದಮೇಲೆ ಅದು ಇದು ಏನಾದರೂ ತಲೆನೋವುಗಳು ಇದ್ದೇ ಇರುತ್ತಲ್ವಾ. ತಂಗಿ ಮದುವೆ ಮುಗಿಸ್ಕೊಂಡು ನಾವು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ತಂಗಿ ಮದುವೆ ಮುಗಿದ ತಕ್ಷಣನೇ ನಾವು ಎಲ್ಲಿಗೆ ಹೋಗೋದು ಅಂತ ಸಡನ್ ಪ್ಲಾನ್ ಮಾಡಿದ್ದು. ನಂದು ಪಾಸ್ಪೋರ್ಟ್ ಸಹ ಆಗಿರಲಿಲ್ಲ. ನನ್ನ ಹಸ್ಬೆಂಡ್ದು ಪಾಸ್ಪೋರ್ಟ್ ಮೊದಲೇ ಇತ್ತು. ಮೊದಲೇ ಒಂದ್ಸಲ ಫಾರಿನ್ ಟ್ರಿಪ್ ಹೋಗಿ ಬಂದಿದ್ರು. ನಂದು ಮಾಡಿಸಿರ್ಲಿಲ್ಲ. ಪಾಪ ಅವರು ನಂಗೆ ಮದುವೆ ಎಂಗೇಜ್ಮೆಂಟ್ ಫಿಕ್ಸ್ ಆದ ತಕ್ಷಣನೇ ಹೇಳಿದ್ರು, ನೀವು ಫಾರಿನ್ಗೆ ಹೋಗೋಣ, ಪಾಸ್ಪೋರ್ಟ್ ಮಾಡಿಸು ಅಂತ. ಸೊ ನಾನು ಸೋಂಬೇರಿ, ನಾನು ಮಾಡಿಸಿರ್ಲಿಲ್ಲ. ಮದುವೆ ಆದಾದ್ಮೇಲೂ ಮಾಡ್ಸೋಣ ಅಂತ ಅನ್ಕೊಂಡೆ, ಮತ್ತೆ ಅದು ಇದು ಅಂತ ಅನ್ಕೊಂಡು ಮಾಡಿಸಿರ್ಲಿಲ್ಲ. ತಂಗಿ ಮದುವೆ 1 ತಿಂಗಳಿದೆ ಅನ್ನೋ ಹಾಗೆ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದೆ. ಪಾಸ್ಪೋರ್ಟ್ ಮಾಡಿಸೋದಕ್ಕೂ ಆಧಾರ್ ಕಾರ್ಡ್ ಸ್ವಲ್ಪ ಕರೆಕ್ಷನ್ನು, ಯಾಕಂದರೆ ಆಧಾರ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, ಅದರಲ್ಲಿ ಏನು ನಮ್ಮದು ಹೆಸರಾಗಲಿ ಡೇಟ್ ಆಫ್ ಬರ್ತ್ ಆಗಲಿ ಏನಿದೆ ಹಾಗೆ ಇರಬೇಕು. ಸೊ ಅದೇ ರೀತಿ ಇದ್ದಷ್ಟೇ ನಮ್ಮದು ಪಾಸ್ಪೋರ್ಟ್ ಸಿಗೋದು. ಅದು ಸ್ವಲ್ಪ ಕರೆಕ್ಷನ್ ಮಾಡಿಸಿದ್ವಿ. ಅದೇನು ತೊಂದರೆ ಆಗಲಿಲ್ಲ, 1 ವಾರದೊಳಗೆ ಮಾಡಿಸಿದ್ವಿ. ಮಾಡಿಸಿ ಆದಮೇಲೆ ನಾನು ತಂಗಿ ಮದುವೆಗೆ ಹೋದೆ. ತಂಗಿ ಮದುವೆ ಎಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ನಾವು ನಮ್ಮ ತವ್ರ ಮನೆಯಿಂದ ವಾಪಸ್ ಬರೋದ್ರೊಳಗೆ ನನ್ನ ಪಾಸ್ಪೋರ್ಟ್ ನಮ್ಮ ಮನೆಗೇ ಬಂತು. ಸೊ ಅದಾದಮೇಲೆ ಸಡನ್ನಾಗಿ ಎಲ್ಲಿ ಹೋಗೋದು ಅಂತ ಪ್ಲಾನ್ ಮಾಡಿದ್ವಿ. ನನ್ನ ಹಸ್ಬೆಂಡ್ ಆಲ್ರೆಡಿ ಥೈಲ್ಯಾಂಡಿಗೆ ಹೋಗಿದ್ದು. ಥೈಲ್ಯಾಂಡಿಗೆ ಹೋಗಬೇಕು ಅಂತ ನನಗೂ ಆಸೆ ಇತ್ತು, ಟಿಕೆಟ್ ಅದೆಲ್ಲ ನೋಡ್ಬೇಕಂತ. ಬಟ್ ಅವ್ರು ಆಲ್ರೆಡಿ ನೋಡಿದ್ರಲ್ಲ, ಸೊ ಹೋಗೋಣ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಬಟ್ ಅವ್ರು ಆಲ್ರೆಡಿ ನೋಡಿದ್ರು. ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್, ಅವ್ರು ಆಲ್ರೆಡಿ ನೋಡಿದ್ದಾರೆ, ಇನ್ನೊಂದ್ಸಲ ಯಾವಾಗಲಾದ್ರೂ ಹೋಗೋಣ, ಬೇರೆ ಕಡೆ ಪ್ಲಾನ್ ಮಾಡೋಣ ಅಂತ. ಹಂಗೆ ಆನ್ಲೈನಲ್ಲೆಲ್ಲ ನೋಡ್ತಾ ಇದ್ವಿ, ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ವಿ. ಅವ್ರಿಗೆ ಟೈಮ್ ಇರ್ತಾ ಇರಲಿಲ್ಲ. ಸ್ವಲ್ಪ ನಾನು ಟೈಮ್ ಸಿಕ್ಕಾಗ ನಾನು ನೋಡ್ತಿದ್ದೆ, ಅವರು ಕೆಲಸ ಮಧ್ಯದಲ್ಲೆಲ್ಲ ನೋಡ್ತಾ ಇದ್ರು. ಫೈನಲ್ ಆಗಿ ವಿಯೆಟ್ನಾಂ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಟಿಕೆಟ್ಸ್ ಎಲ್ಲ ಬುಕ್ ಮಾಡಬೇಕಲ್ಲ ವಿಯೆಟ್ನಾಂಗೆ ಹೋಗೋದಕ್ಕೆ. ಸೊ ಟಿಕೆಟ್ ಬುಕ್ ಮಾಡುವಾಗ ನೋಡಿದ್ವಿ, ಡೈರೆಕ್ಟ್ ಫ್ಲೈಟ್ ಇಲ್ಲ ವಿಯೆಟ್ನಾಂಗೆ. ಯಾಕಂದರೆ ತುಂಬ ಲಾಂಗ್ ಜರ್ನಿ ಇರೋದ್ರಿಂದ ಡೈರೆಕ್ಟ್ ಫ್ಲೈಟ್ ಸಿಗಲ್ಲ. ನಾವು ಫಸ್ಟ್ ಇಲ್ಲಿಂದ ಬ್ಯಾಂಕಾಕ್ ಹೋಗಿ, ಬ್ಯಾಂಕಾಕಿಂದ ವಿಯೆಟ್ನಾಂ ಹೋಗಬೇಕು. ಬ್ಯಾಂಕಾಕ್ ಥೈಲ್ಯಾಂಡ್ ದೇಶದಲ್ಲಿರೋದು, ಆ ದೇಶದ ಪಕ್ಕ ವಿಯೆಟ್ನಾಂ ಇರೋದು. ಆಕ್ಚುಲಿ ನಮ್ಮ ಹಸ್ಬೆಂಡು ಥಿಂಕ್ ಮಾಡಿಬಿಟ್ಟು, ಸೊ ಹೆಂಗಿರು ಬ್ಯಾಂಕಾಕ್ ಹೋಗ್ತಾ ಇದ್ದೀವಿ. ನಾನು ಮುಂಚೆನೇ ಬ್ಯಾಂಕಾಕ್ ಹೋಗಿದ್ದೀನಿ, ಆದರೆ ಅಲ್ಲಿ ಟೈಗರ್ ಸಫಾರಿನ ನೋಡಿರಲಿಲ್ಲ. ಅದನ್ನು ನೋಡ್ಕೊಂಬರೋಣ, 2 ಡೇಸ್ ಇದ್ದು ಬರೋಣ ಅಲ್ಲಿ ಅಂತ ಹೇಳಿದ್ರು. ಹೆಂಗಿದ್ರು ನಾವು ಬ್ಯಾಂಕಾಕಲ್ಲಿ ಫ್ಲೈಟ್ ಇಳಿದು ಮತ್ತೆ ನೆಕ್ಸ್ಟ್ ಫ್ಲೈಟ್ಗೆ ನಾವು ವಿಯೆಟ್ನಾಂಗೆ ಹೋಗಬೇಕು. ಸೊ ಹೆಂಗಿದ್ರು ನಾವು ಅಲ್ಲಿ ಇಳಿಲೇಬೇಕು. ಸೊ 2 ಡೇಸ್ ಅಲ್ಲಿ ಇದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಫ್ಲೈಟ್ ಹತ್ತೋ ಥರ ಬುಕ್ ಮಾಡಿದ್ರು ಅವರು. ಸೊ ನಾವು ಫ್ರೈಡೇ ನೈಟು ಬ್ಯಾಂಗ್ಳೂರಿಂದ ಹೊರಟಿದ್ದು. ಬ್ಯಾಂಗ್ಳೂರಲ್ಲಿ ಫ್ಲೈಟ್ ಹತ್ತಿದ್ದು. ಆ ಫ್ಲೈಟ್ ಎಕ್ಸ್ಪೀರಿಯೆನ್ಸು ಇನ್ನೊಂದ್ಸಲ ಯಾವಾಗಲಾದ್ರೂ ಶೇರ್ ಮಾಡ್ಕೋತೀನಿ. ಫುಲ್ಲು ಫ್ಲೈಟಲ್ಲಿ ಹೆಂಗೆ ಅಂತ ಅಂದರೆ, ಆಲ್ಮೋಸ್ಟ್ ನಾವು 12ಗೇನೋ ಹತ್ತಿದ್ದು ನೈಟು. ಕೆಂಪೇಗೌಡ ಏರ್ಪೋರ್ಟ್ ಇದೆಯಲ್ಲ, ಅಲ್ಲಿಂದ ಹತ್ತಿದ್ದು. ಅಲ್ಲಿ ಫ್ಲೈಟಲ್ಲಿ ಫುಲ್ಲು ಗಾಳಿ ಗುಯ್ ಏನೋ ಸೌಂಡ್ ಕೇಳಿಸುತ್ತಲ್ಲ, ಆ ಥರ. ಸೊ ನನಗೆ ನಿದ್ದೆನೇ ಬರಲಿಲ್ಲ. ಅದು ಬೇರೆ
ಮೊದಲನೇ ಸಲ ಫ್ಲೈಟ್ ಹತ್ತಿರೋದ್ರಿಂದ ಸ್ವಲ್ಪ ಹೆದರಿಕೆನೂ ಇರುತ್ತೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ ಹೆಂಗಿರುತ್ತೆ ಏನು ಅಂತ. ಆಮೇಲೆ ಸೌಂಡ್ ಇರೋದ್ರಿಂದ ನನಗೆ ನಿದ್ದೆ ಬರಲಿಲ್ಲ. ಅದಾದ್ಮೇಲೆ ಬ್ಯಾಂಕಾಕ್ ಬೆಳಗ್ಗೆ ಹೋದ್ವಿ. ಬ್ಯಾಂಕಾಕಲ್ಲಿ ನಾವು ಆಲ್ರೆಡಿ ನಮ್ದು ಹೋಟೆಲ್ಸು, ಫ್ಲೈಟ್ ಟಿಕೆಟ್ ಎಲ್ಲ ಅಡ್ವಾನ್ಸಾಗಿ ಬುಕ್ ಮಾಡಿದ್ವಿ. ಅದು ಯಾವುದೂ ತೊಂದರೆ ಇರಲಿಲ್ಲ. ಬ್ಯಾಂಕಾಕ್ಗೆ ನಾವು ಆಲ್ಮೋಸ್ಟ್ ಬೆಳಗ್ಗೆ 8 ಗಂಟೆಗೇನೋ ಹೋದ್ವಿ. ಅಲ್ಲ, 7 ಗಂಟೆಗೋ 8 ಗಂಟೆಗೋ ಹೋದ್ವಿ ಅಂತ ಅನ್ಸುತ್ತೆ. ಆ ಬ್ಯಾಂಕಾಕಲ್ಲಿ ನಮಗೆ ಚೆಕ್-ಇನ್ ಇದ್ದಿದ್ದೇ 2 ಗಂಟೆಗೆ ಚೆಕ್-ಇನ್ ಇದ್ದಿದ್ದು. ಸೊ ನಾವು ಮುಂಚೆ ಏನು ಪ್ಲಾನ್ ಮಾಡ್ಕೊಂಡ್ವಿ ಇಲ್ಲಿ ಅಂತ ಅಂದರೆ, ಬ್ಯಾಂಕಾಕಿಗೆ ಹೋದ ತಕ್ಷಣ ಚೆಕ್-ಇನ್ 2 ಗಂಟೆ ಇರೋದ್ರಿಂದ ನಾವು ಲಗೇಜ್ ಎಲ್ಲನೂ ಹೋಟೆಲಲ್ಲಿ ಇಡೋಣ. ಹೋಟೆಲಲ್ಲಿ ಇಟ್ಬಿಟ್ಟು ನಾವು ಹೊರಗಡೆ ಅಕ್ಕಪಕ್ಕದಲ್ಲಿ ಸಿಟಿಲಿ ಹಾಗೆ ಟ್ರಿಪ್ ಹಾಕೋಣ, ಸಿಟಿಲಿ ಹಾಗೆ ಓಡಾಡೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಇಬ್ಬರಿಗೂ ನಿದ್ದೆ ಆಗಿರಲಿಲ್ಲ ಅವತ್ತು ನೈಟು. ಆಮೇಲೆ ಹೊಟ್ಟೆ ಬೇರೆ ಹಶ್ವಾಗ್ತಿತ್ತು. ಫುಲ್ ಒಂಥರ ಟಯರ್ಡ್ ಆಗ್ತಾ ಇತ್ತು ಅವತ್ತು. ನಾವು ಫಸ್ಟ್ ಏನು ಮಾಡಿದ್ವಿ ಅಂತ ಅಂದರೆ, ಹೋಟೆಲ್ಗೆ ಹೋಗಿ ಲಗೇಜ್ ಇಟ್ವಿ. ಸೊ ನಮ್ಗೆ ಟಯರ್ಡ್ ಆಗಿದ್ದರಿಂದ ನಾವು ಲಗೇಜ್ ಅಲ್ಲಿ ಇಟ್ಬಿಟ್ಟು ಫಸ್ಟ್ ತಿಂಡಿ ಮಾಡೋಣ ಅಂತ ಹೊರಗಡೆ ಹೋದ್ವಿ. ಅಲ್ಲೇ ಹೋಟೆಲ್ ಪಕ್ಕದಲ್ಲಿತ್ತು. ಅಲ್ಲಿ ಹೋದ್ವಿ, ಯಾವುದಾದ್ರು ಒಂದು 2-3 ಡಿಶಸ್ ಎಲ್ಲ ಆರ್ಡರ್ ಮಾಡಿದ್ವಿ. ಅರ್ಧ ಗಂಟೆ ಲೇಟ್ ಆಯ್ತು. ನಮಗೆ ಮೊದಲೇ ಹೊಟ್ಟೆ ಹಶ್ವಾಗಿತ್ತು. ನೈಟು ನಾವು ಊಟ ಮಾಡಿರಲಿಲ್ಲ. ಅಲ್ಲೇ ಏರ್ಪೋರ್ಟಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ವಿ ಅಷ್ಟೇ. ನೈಟು ಊಟ ಆಗಿಲ್ಲ. ಬೆಳಗ್ಗೆ ಹಶ್ವಾಗ್ತಾ ಇತ್ತು. ಅರ್ಧ ಗಂಟೆ ಆದರೂ ಕೊಡಲಿಲ್ಲ. ಆಮೇಲೆ ತಂದು ಕೊಟ್ಟರು. ನಮಗೆ ಅದು ಫುಡ್ ಇಷ್ಟನೇ ಆಗಲಿಲ್ಲ. ಫಾರಿನ್ ಫುಡ್ಡು, ಇಂಡಿಯನ್ ಫುಡ್ಡು ತುಂಬ ಡಿಫ್ರೆನ್ಸ್ ಇದೆ ನಮ್ಮ ಫುಡ್ಗೂ ಅವ್ರ ಫುಡ್ಗೂ. ನನಗಂತೂ ಸ್ವಲ್ಪನೂ ಇಷ್ಟನೇ ಆಗಲಿಲ್ಲ. ತರಿಸಿದೆಲ್ಲ ಅರ್ಧಂಬರ್ಧ ತಿಂದು ಹೆಂಗೋ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡ್ವಿ. ಅದಾದಮೇಲೆ ಮತ್ತೆ ವಾಪಸ್ ಹೋಟೆಲ್ಗೆ ಹೋದ್ವಿ. ಹೋಟೆಲಲ್ಲಿ ಇನ್ನೂ ಟೈಮ್ ಆಗಿರಲಿಲ್ಲ ಚೆಕ್-ಇನ್ ಆಗೋದಕ್ಕೆ. ಯಾಕಂದರೆ ಇನ್ನೊಬ್ಬರು ಚೆಕ್ಔಟ್ ಆದಮೇಲೆ ನಾವು ಚೆಕ್-ಇನ್ ಆಗಬೇಕು. ಸೊ ಅವ್ರ ಚೆಕ್ಔಟು 2 ಗಂಟೆಗೆ ಬೇರೆಯವ್ರಿಗಿರೋದು. ಸೊ ಅಲ್ಲಿವರೆಗೂ ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕಂದರೆ ಹೊರಗಡೆ ಹೋಗಿ ಸುತ್ತಾಡೋ ಅಷ್ಟು ನಮಗೆ ಎನರ್ಜಿ ಇರಲಿಲ್ಲ. ಅದಾದಮೇಲೆ 2 ಗಂಟೆ ಚೆಕ್-ಇನ್ ಆದ್ವಿ. ಫ್ರೆಶ್ ಅಪ್ ಆಗಿ ಆರಾಮಾಗಿ ಮಲ್ಕೊಂಡ್ವಿ. ಯಾಕಂದರೆ ಫುಲ್ ಟಯರ್ಡ್ ಆಗಿತ್ತು. ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ, ಎನರ್ಜಿ ಇರಲಿಲ್ವಲ್ಲ. ಸೊ ಮಲ್ಕೊಂಡ್ವಿ. ಅದಾದಮೇಲೆ ಅಲ್ಲೇ ಬ್ಯಾಂಕಾಕ್ ಸಿಟಿನಲ್ಲೇ ಫೇಮಸ್ ಪಾರ್ಕ್ ಇತ್ತು. ಅಲ್ಲಿ 1-2 ಕಡೆ ಹೋಗಿ ಬಂದ್ವಿ. ಅದಾದಮೇಲೆ ಕತ್ಲೆ ಆಯಿತು. ಅಲ್ಲಿ ಫೇಮಸ್ ಮಾಲ್ ಅಂತ ಅಲ್ಲಿ ಒಂದಿತ್ತು. ಸೊ ಅಲ್ಲಿ ಹೋದ್ವಿ. ಅಲ್ಲಿ ಎಲ್ಲ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಏನೋ ಆನ್ಲೈನಲ್ಲಿ ನೋಡಿದ್ವಿ ನಾವು. ಸೊ ಅಲ್ಲಿ ಹೋಗೋಣ ಅಂತ ಹೋದ್ವಿ. ಆಲ್ಮೋಸ್ಟ್ 7 ಗಂಟೆ ಆಗಿತ್ತು ಮಾಲ್ಗೆ ಹೋಗೋದ್ರೊಳಗೆ. ಅಲ್ಲಿ ಹೋಗಿ ನೋಡಿದರೆ 70-80% ಎಲ್ಲ ಶಾಪ್ಗಳು ಕ್ಲೋಸ್. ಯಾಕಂದರೆ ಅಲ್ಲಿ ಬ್ಯಾಂಕಾಕಲ್ಲಿ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ. ನಮ್ಮ ಕಡೆ ಎಲ್ಲ 9-10 ಗಂಟೆ ಕ್ಲೋಸ್ ಮಾಡಿದರೆ, ಅಲ್ಲಿ 7 ಗಂಟೆ 7:30 ಒಳಗಡೆ ಎಲ್ಲ ಕ್ಲೋಸ್ ಆಗುತ್ತೆ. ಓನ್ಲಿ ಪಬ್ಬು, ಬಾರು, ಈ ಥರ ಹೋಟೆಲ್ಸ್ ಈ ಥರ ಓಪನ್ ಇರುತ್ತಷ್ಟೇ. ಸೊ ನಮ್ಗೆ ಗೊತ್ತಿರಲಿಲ್ಲ. ಹೋದ್ವಿ ಅಂದರೆ ಸ್ವಲ್ಪ ಅದು ಇದು ಎಕ್ಸ್ಪ್ಲೋರ್ ಮಾಡಿದ್ವಿ. ಸ್ವಲ್ಪ ಅಷ್ಟೇ, ಇನ್ನೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಅದಾದಮೇಲೆ ಮತ್ತೆ ಹೊರಗಡೆ ಬಂದ್ವಿ. ಹೊರಗಡೆ ಸ್ಟ್ರೀಟ್ ಲೈಟಿಂಗ್ಸು, ಫುಡ್ಡು ಎಲ್ಲ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು. ಐಸ್ ಕ್ರೀಮ್ ಎಲ್ಲ ತಿಂದ್ವಿ. ಅದಾದಮೇಲೆ ಮತ್ತೆ ಹೋಟೆಲಿಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಊಟ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ನಾವು ಟೈಗರ್ ಸಫಾರಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೋಟೆಲಿಂದ ಡೈರೆಕ್ಟಾಗಿ ಕ್ಯಾಬ್ ಮಾಡಿಕೊಂಡು, ಆಲ್ಮೋಸ್ಟ್ ನಾವು ಫಾರಿನಲ್ಲಿ ಕ್ಯಾಬೇ ಯೂಸ್ ಮಾಡಿರೋದು. ಯಾಕಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ತುಂಬ ಕಡಿಮೆ, ಅಂದರೆ ಗೌರ್ಮೆಂಟ್ ಕಡೆಯಿಂದ. ನಮ್ಮ ಇದರಲ್ಲಿ KSRTC ಸಿಟಿ ಬಸ್ ಎಲ್ಲ ಇದೆಯಲ್ಲ, ಸೊ ಅಲ್ಲೆಲ್ಲ ಕಡಿಮೆ. ಸಿಟಿ ಬಸ್ ಇದೆ ಅನಿಸುತ್ತೆ. ನಾವು ಏರ್ಪೋರ್ಟಿಂದ ಸಿಟಿ ಬಸ್ಸಲ್ಲಿ ಬರ್ಬೋದು. ನಾವು ಕ್ಯಾಬ್ ಮಾಡ್ಕೊಂಡೇ ಬಂದಿದ್ದು. ಬಟ್ ಬಸ್ಗಳೆಲ್ಲ ನಮ್ಮ ದೇಶಕ್ಕೆ ಹೋಲಿಸ್ಕೊಂಡ್ರೆ ಒಂದು 5% ಇರ್ಬೋದು ಅಷ್ಟೇ. ಆ ಕಡೆ ಬರೀ ಆಟೋ, ಬೈಕು ಮತ್ತು ಕ್ಯಾಬು ಬುಕ್ ಮಾಡ್ಕೊಂಡು ಹೋಗಬೇಕು. ಸೊ ಕ್ಯಾಬ್ ಬುಕ್ ಮಾಡ್ಕೊಂಡು ನಾವು ಟೈಗರ್ ಸಫಾರಿಗೆ ಹೋಗಿದ್ದೆ ಲೇಟ್ ಆಗಿತ್ತು. ಅಲ್ಲಿ ಟೈಗರ್ ಸಫಾರಿಗೆ 11:30 12 ಗಂಟೆನೋ ಆಗಿತ್ತು. ನಾವು ಯಾಕಂದರೆ ಬೆಳಗ್ಗೆನೇ ಹೋಗಬೇಕು. ತುಂಬ ದೊಡ್ಡದಿದೆ. ನಮಗೆ ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ ಅಷ್ಟೊಂದು ದೊಡ್ಡದಿರುತ್ತೆ, ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ನಾವು ಹೋಗಿದ್ದೆ ಲೇಟ್ ಆಗಿತ್ತು. ಹೋಗಾದ್ಮೇಲೆ ಟಿಕೆಟ್ ತೊಗೊಂಡ್ವಿ. ಅದರಲ್ಲಿ ಟಿಕೆಟ್ ತೊಗೊಂಡಾದ್ಮೇಲೆ ನಾವು ಒಂದು ಕಡೆಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ವಿ. ಅಲ್ಲಿ ನಮಗೆ ಇನ್ನೊಂದು ಏನಂತ ಅಂದರೆ, ನಾವು ಯೂಟ್ಯೂಬಲ್ಲೆಲ್ಲ ನೋಡಿದ್ದು ಒಂದು ಚಿಕ್ಕದು ಮರಿ. ಅದನ್ನು ನಾವು ಹಿಡ್ಕೋಬೋದು ಮತ್ತು ಫೀಡಿಂಗ್ ಬಾಟಲಲ್ಲಿ ಅದು ಫೀಡ್ ಮಾಡ್ಬೋದು, ಫೋಟೋ ಎಲ್ಲ ತೆಗೆಸ್ಕೊಬೋದು. ಸೊ ನನಗೆ ಅದೊಂದು ಕ್ಯೂರಿಯಾಸಿಟಿ ಇತ್ತು. ಆಮೇಲೆ ಹೋಗಾದ್ಮೇಲೆ ಒಂದು ಕಡೆಯಿಂದ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಯಾವುದಾದ್ರು ಪಕ್ಷಿ, ಪ್ರಾಣಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ವಿ. ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಹ್ಯೂಮಿಡಿಟಿ ಇದೆ ಅಲ್ಲಿ. ತುಂಬ ಸೆಕೆ ಆಗುತ್ತೆ. ಆ ಕಡೆ ಮಳೆ ಜೋರಾಗಿ ಬೀಳ್ತಾ ಇದ್ರು, ನಾವು ಈ ಕಡೆ ಇದ್ರೂ, ಮನೆ ಒಳಗಡೆ ಇದ್ರೂ ಫುಲ್ ಸೆಕೆ, ಚಳಿ ಅನ್ನೋದೇ ಇಲ್ಲ. ಫುಲ್ ಸೆಕೆ ಆಗೋದು, ಹ್ಯೂಮಿಡಿಟಿ ಜಾಸ್ತಿ ಇದೆ. ಅಲ್ಲಿ ಹುಲಿ ಮರಿ ಜೊತೆ ಫೋಟೋ ತೊಗೊಳೋದಕ್ಕೆ ಒಬ್ರಿಗೆ ಆಲ್ಮೋಸ್ಟ್ 1000 ಸಮಥಿಂಗ್ ಏನೋ ಇರಬೇಕು. ಇಬ್ಬರು ತೆಗೆಸ್ಕೊಂಡ್ವಿ. Excuse me? Hadi walk, it's done. Yes, I do. Take it. That girl is making hot milk. ಮತ್ತೆ ಗರುಡ ಆಯಿತು. ಗರುಡ ಜೊತೆ ತೆಗೆಸ್ಕೊಂಡೆ ನಾನು. ಅದಕ್ಕೆ ಒಂದು 500 ಅನ್ಸುತ್ತೆ ಒಬ್ಬರಿಗೆ.
ಅದಾದ್ಮೇಲೆ ಮಂಕಿ ಜೊತೆ ಫೋಟೋ, ಅದಂತೂ ಸಕ್ಕತ್ತಾಗಿತ್ತು. ಅದಕ್ಕೂ ಮತ್ತೊಂದು 800 per person. ನಾವಿಬ್ರು ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ, ಎಲ್ಲ ಚೆನ್ನಾಗಿತ್ತು. Okay, thanks. Gary. Yeah, mom. Good. Yeah. Yeah, down. One more. Smile. Banana. Okay. ಏನಾಗಲ್ಲ ಸಾಫ್ಟ್ ಇರುತ್ತೆ. ಅದು ನೋಡು. ಜಿರಾಫೆಗೂ ಫೀಡ್ ಮಾಡೋ ತರ ಇತ್ತು. ಅದಕ್ಕೆಲ್ಲ ಏನು ದುಡ್ಡಿರಲಿಲ್ಲ, ಬಟ್ ಫೀಡ್ ಮಾಡಬೇಕು ಅಂದ್ರೆ ಕ್ಯಾರೆಟ್ ಅದು ಇದು ಕೊಡ್ತಾ ಇದ್ರು. ಅದಕ್ಕೆ ನಾವು ದುಡ್ಡು ಕೊಟ್ಟು ತಗೊಂಡು ಜಿರಾಫೆಗೆ ನಾವು ಫೀಡ್ ಮಾಡಬೇಕಾಗಿತ್ತು. ಅದು ತುಂಬಾ ಚೆನ್ನಾಗಿತ್ತು ಅಲ್ಲಿ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಸಾಕಾಗೋಯ್ತು ಅದಕ್ಕೆ ನೀನು ಕಿತ್ತೋಗಿರೋ ಎಲ್ಲನೇ ಕೊಡ್ತಿದ್ಯಾ ಅಂತ. ಮಾಡಕ್ ಕೆಲಸ ಇಲ್ಲ, ಬಂದ್ಬಿಡ್ತಾವ ಇಲ್ಲಿ ನಮ್ ಜೀವ ತಿನ್ನೋದಿಕ್ಕೆ. This is Thailand money, 1000 baht. 1000 baht is equal to 2370 in Indian rupee. ಅದಾದ್ಮೇಲೆ ಅಲ್ಲಿಂದ ಸಫಾರಿ ವರ್ಲ್ಡ್ ಎಲ್ಲ ಮುಗಿಸ್ಕೊಂಡು ನಾವು ಹೋಟೆಲ್ಗೆ ರಿಟರ್ನ್ ಆಗೋಣ ಅಂತ ಕ್ಯಾಬ್ ಬುಕ್ ಮಾಡೋಣ ಅಂತ ನೋಡ್ತಿದ್ವಿ. ಬೈ ಚಾನ್ಸ್ ನಮಗೆ ಬ್ಯಾಂಗ್ಳೂರವರೇ ಒಂದು ಕಪಲ್ ನಮಗೆ ಪರಿಚಯ ಆದ್ರು. ಅವರು ನಾವಿರೋ ಹೋಟೆಲ್ ಏರಿಯಾ ಇದೆಯಲ್ಲ, ಅದ್ರ ಪಕ್ಕದ ಏರಿಯಾದಲ್ಲಿ ಅವ್ರು ಹೋಟೆಲ್ ಮಾಡ್ಕೊಂಡಿದ್ದು. ಸೊ ಹಿಂಗೆ ಮಾತಾಡ್ಕೊಂಡ್ವಿ, ಅವರು ಬಂದಿದ್ರು, ಎಲ್ಲ ಮಾತಾಡ್ಕೊಂಡ್ವಿ. ಒಂದೇ ಕ್ಯಾಬ್ ಬುಕ್ ಮಾಡಿದ್ವಿ, ಶೇರಿಂಗ್ ಅಲ್ಲಿ ಕ್ಯಾಬ್ ಬುಕ್ ಮಾಡಿದ್ವಿ. ನಾವು ಮುಂಚೆನೆ ಇಳ್ಕೊಂಡ್ವಿ, ಯಾಕಂದ್ರೆ ನಮ್ದು ಸ್ವಲ್ಪ ಆ ಕಡೆ ಸೈಡ್ ಇದ್ದಿದ್ದರಿಂದ ಏರಿಯಾ, ನಾವು ಅಲ್ಲಿಂದ ನಡ್ಕೊಂಡು ಹೋಗ್ಬೋದಿತ್ತು. ಸೊ ನೀವು ಹೋಗಿ ಅಂತ ಹೇಳ್ಬಿಟ್ಟು ನಾವು ಮುಂಚೆನೆ ಹೇಳ್ಕೊಂಡು ನಾವು ಅಲ್ಲಿಂದ ನಡ್ಕೊಂಡು ಹೋದ್ವಿ. ಅಲ್ಲಿಂದ ನಾವು ಮ್ಯಾಪ್ ಅಲ್ಲಿ ನೋಡ್ಕೊಂಡು ಒಂದು ಟೆಂಪಲ್ಗೆ ಬೈಕ್ ಬುಕ್ ಮಾಡ್ಕೊಂಡು ಇಬ್ರು ಹೋದ್ವಿ. ಸೊ ಅಲ್ಲೆಲ್ಲ ಟೆಂಪಲ್ ಎಲ್ಲ ನೋಡ್ಕೊಂಡು ಆಮೇಲೆ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ತಿನ್ಕೊಂಡು ವಾಪಸ್ ಹೋಟೆಲಿಗೆ ಬಂದ್ವಿ. ಹೋಟೆಲ್ ಅಂತೂ ತುಂಬಾ ಚೆನ್ನಾಗಿತ್ತು, ಅದ್ರದ್ದೊಂದು ವಿಡಿಯೋ ಎಕ್ಸ್ಟ್ರಾ ಮಾಡಿ ಹಾಕ್ತೀನಿ.
ಆಮೇಲೆ ಊಟ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಂಡ್ವಿ ಹೋಟೆಲಲ್ಲಿ. ಆದ್ಮೇಲೆ ನಮಗೆ ಮಂಡೇ ನಾವು ಬ್ಯಾಂಕಾಕ್ ಇಂದ ವಿಯೆಟ್ನಾಂಗೆ ಫ್ಲೈಟ್ ಹತ್ಬೇಕಿತ್ತು. ಸೊ ಮಂಡೇ ನಾವು 7:30-8 ಗಂಟೆಗೆ ಹೋಟೆಲ್ ಚೆಕ್ಔಟ್ ಮಾಡಿ ಏರ್ಪೋರ್ಟ್ ಹೋಗಿ 9:45 ಫ್ಲೈಟ್ ಹತ್ತಿದ್ವಿ. ವಿಯೆಟ್ನಾಂ ಅಲ್ಲಿ ನಾವು ದನಾಂಗ್ ಅಂತ ಒಂದು ಪ್ಲೇಸ್, ಅದು ಸೌತ್ ಅಲ್ಲಿ ಬರುತ್ತೆ. ಇವಾಗ ನಮ್ದು ಇಂಡಿಯಾದಲ್ಲಿ ನಾವು ಕರ್ನಾಟಕ ಹೆಂಗೆ ಸೌತ್ ಅಲ್ಲಿ ಇದೆ, ಆ ತರ ದನಾಂಗ್ ಅಲ್ಲಿ ನಾವು ವಿಯೆಟ್ನಾಂ ಅಲ್ಲಿ ನಾವು ದನಾಂಗ್ ಅಂತ ಒಂದು ಪ್ಲೇಸಿಗೆ ಹೋದ್ವಿ. ಟೈಗರ್ ಸಫಾರಿನಲ್ಲಿ ಎಷ್ಟು ನೋಡಿದ್ರು ಮುಗಿಯೋದಿಲ್ಲ. ಬೆಳಗ್ಗೆ ಹೋದ್ರೆ ಸಂಜೆ ತನಕನೂ ಟೈಮ್ ಆಗುತ್ತೆ. ನಾವು ಹೋಗಿದ್ದೆ ಲೇಟ್ ಆಯಿತು, ಅದರಿಂದ ಒಂದು 70 to 80% ಕವರ್ ಮಾಡಿದ್ವಿ. ಇಲ್ಲಿಗೆಲ್ಲ ವೀಡಿಯೋಸ್ ಹಾಕಿಲ್ಲ, ಯಾಕಂದರೆ ತುಂಬ ಬೇಜಾರಾಗುತ್ತೆ ನಿಮಗೆ ಅಂತ ಅಂದ್ಬಿಟ್ಟು. ಮುಂದೆ ಒಂದಿನ ಈ ಥರ ಯೂಟ್ಯೂಬ್ಗೆ ವೀಡಿಯೋ ಹಾಕ್ತೀನಿ ಅಂತ ಮುಂಚೆನೇ ಗೊತ್ತಿದ್ದಿದ್ರೆ ವೀಡಿಯೋಸ್ ಎಲ್ಲ ನೀಟಾಗಿ ಮಾಡ್ಕೊಂಡು ಬರ್ತಿದ್ದೆ. ಸದ್ಯಕ್ಕೆ ಎಷ್ಟಾಗುತ್ತೋ ಅಷ್ಟನ್ನು ನಾನು ಹೋಗಿರೋ ಪ್ಲೇಸಸ್ನ ತೋರಿಸಿದ್ದೀನಿ ಬ್ಯಾಂಕಾಕಲ್ಲಿ. ಸೊ ನಾವು ಬ್ಯಾಂಕಾಕಿಂದ ನೆಕ್ಸ್ಟ್ ಡೇ ವಿಯೆಟ್ನಾಂಗೆ ಹೋದ್ವಿ. ಅಲ್ಲಿ 5 days ಅಲ್ಲೇ ಇದ್ವಿ. ಬ್ಯಾಂಕಾಕ್ಗಿಂತ ವಿಯೆಟ್ನಾಂ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಸೊ ವಿಯೆಟ್ನಾಂ ವೀಡಿಯೋಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದರಿಂದ ನಿಮಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ವಿತಿನ್ ಎ ಸೆಕೆಂಡ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ವಿಡಿಯೋವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್. ಥ್ಯಾಂಕ್ ಯು.